ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಲಿಕಲಂ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಈ 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಬೇಗನೆ ಮಾನಿಟೈಸ್ ಆಗ್ಬೋದು ಅಂತ ನೋಡೋಣ. ಸೊ ಈ 3 ಸ್ಟೆಪ್ ನಾನು ಏನೆಲ್ಲ ಹೇಳ್ತಾ ಇರ್ತೇನೆ, ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ಸಹ ಆದಷ್ಟು ಬೇಗ ಮಾನಿಟೈಸೇಷನ್ ಆಗ್ಬೋದು. ನನ್ನ ಚಾನಲ್ ಕೂಡ ಈಗ ಮಾನಿಟೈಸೇಷನ್ ಆಗಲಿಲ್ಲ. ರೀಸೆಂಟ್ ಆಗಿ ನನ್ನ ಚಾನಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ರೆಗ್ಯುಲರ್ ಆಗಿ ಈಗ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿದ್ದಾರೆ, ಹಾಗೆ ವಾಚ್ ಟೈಮ್ ಕೂಡ ನಂದು ಈಗ ಜಾಸ್ತಿ ಆಗ್ತಾ ಇದೆ. ಈ ಒಂದು ವಿಡಿಯೋ ಯಾರೆಲ್ಲ ಜಸ್ಟ್ ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೋಸ್ಕರ, ಯಾರು 10K 15K ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರಿಗೋಸ್ಕರ ಅಲ್ಲ. ಸೊ ನೀವು ಈ ವಿಡಿಯೋವನ್ನ ಸ್ಕಿಪ್ ಮಾಡ್ಬೋದು. ಮೊದಲನೇ ಪಾಯಿಂಟ್ ನೀವು ಫಾಲೋ ಮಾಡಬೇಕಾಗಿರುವಂತದ್ದು ಫೈಂಡ್ ಯುವರ್ ನಿಶ್. ಅಂದ್ರೆ ಈಗ ಯೂಟ್ಯೂಬರ್ಸ್ ಹೇಳೋದನ್ನ ಕೇಳಿರ್ಬೋದು, ಏನಿದು ನಿಶ್ ಟಾಪಿಕ್ ಅಂದ್ರೆ ನೀವೀಗ ಮಲ್ಟಿ ಟ್ಯಾಲೆಂಟ್ ಆಗಿರ್ಬೋದು, ಅಂದ್ರೆ ನಿಮ್ಮ ಹತ್ರ ತುಂಬಾ ಟ್ಯಾಲೆಂಟ್ಸ್ ಇರ್ತದೆ. ನೀವೊಂದು ಆರ್ಟಿಸ್ಟ್ ಕೂಡ ಹೌದು, ಮ್ಯೂಸಿಷಿಯನ್, ಸೊ ನೆಕ್ಸ್ಟ್ ಕಾಮಿಡಿಯನ್, ಸೊ ಈ ರೀತಿ ನಿಮ್ಮ ಹತ್ರ ತುಂಬಾ ಟ್ಯಾಲೆಂಟ್ ಇರ್ತದೆ, ತುಂಬಾ ಕಂಟೆಂಟ್ಸ್ ಕೂಡ ಇರ್ತದೆ. ನೀವು ಈ ಕಂಟೆಂಟ್ಸ್ ಅನ್ನೆಲ್ಲ ನೀವು ಒಂದು ಡೈರಿಯಲ್ಲಿ ಬರ್ದಿಟ್ಟು, ಒಂದು ಪೇಪರ್ ಅಲ್ಲಿ ಬರ್ದಿಟ್ಟು, ಅದರಲ್ಲಿ ಈಗ ಟ್ರೆಂಡಿಂಗ್ ಆಗಿ ಯಾವುದು ಮೂವ್ ಆಗ್ತಾ ಇರ್ತದೆ ಆ ಒಂದು ಟಾಪಿಕ್ ಮೇಲೆ ನೀವು ನಿಮ್ಮ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ. ಕೆಲವರಿಗೆ ತುಂಬಾ ಕಂಟೆಂಟ್ ಸಿಗ್ತಾ ಇರ್ತದೆ, ಬಟ್ ಅದನ್ನೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಸ್ಟಾರ್ಟಿಂಗ್ ಆ ಒಂದು ಟಾಪಿಕ್ ಅನ್ನು ನೀವು ಅನಲೈಸ್ ಮಾಡಬೇಕು. ಇದನ್ನು ಜಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ಸಹ ಮೊದಲು ಅದೇ ತಪ್ಪನ್ನು ಮಾಡ್ತಿದ್ದೆ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಜಸ್ಟ್ ಒಂದು ಅದಕ್ಕೆ ಒಂದು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತೆ ಟ್ಯಾಗ್ಸ್ ಎಲ್ಲ ಹಾಕಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೆ. ಇದರಿಂದ ನಿಮ್ಮ ಅಲ್ಗಾರಿದಮ್ ನಲ್ಲಿ ಎಫೆಕ್ಟ್ ಆಗ್ತದೆ. ಸೊ ಈ ರೀತಿ ಮಾಡಬೇಡಿ. ಒಳ್ಳೆ ಕಂಟೆಂಟ್ಸ್ ಅನ್ನ ತುಂಬಾ ಟೈಮ್ ತಗೊಂಡ್ರು ಪರವಾಗಿಲ್ಲ, ಫುಲ್ ಆ ಒಂದು ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಎಡಿಟ್ ಮಾಡಿ ಅದಕ್ಕೆ ಬೇಕಾದಂತಹ ಡಿಸ್ಕ್ರಿಪ್ಷನ್ ಇದನ್ನೆಲ್ಲ ಕರೆಕ್ಟ್ ಆಗಿ ಹಾಕಿ ನೆಕ್ಸ್ಟ್ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿ. ಎರಡನೇ ಟಾಪಿಕ್ ಬಂದ್ಬಿಟ್ಟು ಕರೆಕ್ಟ್ ಟೈಮಿಂಗ್. ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡ್ಬೇಕು. ಈಗ ಯಾವ ಟೈಮಿಂಗ್ ಅಂತ ನಿಮ್ಗೆ ಗೊತ್ತಾಗದಿದ್ರೆ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದಂತಹ 1-2-3 ವಿಡಿಯೋಸ್ ಅದನ್ನ ಚೆಕ್ ಮಾಡಿ. ಅದರ ಯೂಟ್ಯೂಬ್ ಸ್ಟುಡಿಯೋನ್ನು ಕೂಡ ನೀವು ಸ್ಟಾರ್ಟಿಂಗಿಗೆ ಡೌನ್ಲೋಡ್ ಮಾಡಬೇಕು. ಈ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎಲ್ಲನೂ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ವಿಡಿಯೋ ಪರ್ಫಾರ್ಮೆನ್ಸ್ ಆಗಲಿ, ಮತ್ತೆ ಕ್ಲಿಕ್ ಥ್ರೂ ರೇಟ್, CTR, ಮತ್ತೆ ನಿಮ್ಮ ವಿಡಿಯೋಸ್ ಎಷ್ಟು ಜನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದಾರಾ ಅಥವಾ ಬೇರೆ ಯಾರು ನೋಡ್ತಿದ್ದಾರೆ, ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಈ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಅನಾಲಿಟಿಕ್ಸ್ ನೋಡುವ ಮುಖಾಂತರ ಗೊತ್ತಾಗ್ತದೆ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಷನ್ ಜಸ್ಟ್ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವ ರೀತಿ ಈ ಒಂದು ಟೈಮಿಂಗ್ ಅನ್ನ ಕಂಡ್ಕೊಳ್ಬಹುದು ಅಂತಂದ್ರೆ, ಫಸ್ಟ್ ಇವತ್ತೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿ ಮಾರ್ನಿಂಗ್ ಟೈಮಿಗೆ, ಅದಾಗಿ 10 o'clock ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಡೇ 11, ನೆಕ್ಸ್ಟ್ 2 o'clock, ನೆಕ್ಸ್ಟ್ ಡೇ ಈವ್ನಿಂಗ್, ಈ ರೀತಿ ಅಪ್ಲೋಡ್ ಮಾಡ್ತಾ ಬನ್ನಿ. ಯಾವ ಟೈಮ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋಸ್ ಇದು ವ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಕೂಡ ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಗೆ ChatGPT ಅಥವಾ ಜೆಮಿನಿಯಲ್ಲಿ ಈಸಿಯಾಗಿ ನೀವು ಅಪ್ಲೋಡ್ ಮಾಡುವ ಮುಂಚೆ ಜೆಮಿನಿ ಹತ್ರ ಈ ರೀತಿ ಕೇಳಿದ್ರೆ, ಅಂದ್ರೆ ಯಾವ ಟೈಮ್ ಕರೆಕ್ಟ್ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ಅದರಲ್ಲಿ ಸಹ ಕರೆಕ್ಟ್ ಟೈಮಿಂಗ್ ಬರ್ತದೆ. ಅಂದ್ರೆ ವೀಕ್ ಡೇಸ್ ಅಲ್ಲಿ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಅಥವಾ ವೀಕೆಂಡ್ ಅಲ್ಲಿ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ಸಹ ಅದರಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ಮತ್ತೆ ನೀವು ಅಪ್ಲೋಡ್ ಮಾಡುವಾಗ ಪಬ್ಲಿಕ್ ಮಾಡುವ ಮುಂಚೆ ಒಂದು 2 hours ಮುಂಚೆನೆ ಅನ್ಲಿಸ್ಟೆಡ್ ಮಾಡಿ ಇಟ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಸಹ ಯೂಟ್ಯೂಬ್ ಕರೆಕ್ಟ್ ಆಗಿ ಸೆಟ್ ಮಾಡಿರ್ತದೆ. ಸೊ ಅಪ್ಲೋಡ್ ಮಾಡುವ 2 hours ಮುಂಚೆನೆ ವಿಡಿಯೋವನ್ನ ಅನ್ಲಿಸ್ಟೆಡ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವಾಗ ಬೇಕು ಅವಾಗ ಅನ್ಲಿಸ್ಟೆಡ್ ಮಾಡ್ಬೋದು ಅಥವಾ ಶೆಡ್ಯೂಲ್ ಮಾಡಿಡ್ಬೋದು. ಯಾವ ಟೈಮಿಂಗ್ಗೆ ನೀವು ಅಪ್ಲೋಡ್ ಮಾಡಬೇಕು ಅಂತ ಶೆಡ್ಯೂಲ್ ಮಾಡ್ಬೋದು, ಅಥವಾ ಯಾವ ಟೈಮ್ಗೆ ಬೇಕು ನೀವು ಅವಾಗ ಅದನ್ನು ಪಬ್ಲಿಕ್ ಮಾಡ್ಬೋದು. ಥರ್ಡ್ ಟಿಪ್ ಏನಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಅಲ್ಗಾರಿದಮ್ ಸಹ ತುಂಬಾನೇ ವೀಕ್ ಆಗ್ತದೆ. ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಟಾರ್ಟಿಂಗ್ ಇವಾಗ ನೀವು ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ಯೂಟ್ಯೂಬರ್ಸ್ ಮಾಡುವ ಒಂದು ತಪ್ಪಾಗಿದೆ ಇದು. ಸ್ಟಾರ್ಟಿಂಗ್ 100 ಸಬ್ಸ್ಕ್ರೈಬರ್ಸ್ ಆಗ್ತದೆ, ವ್ಯೂಸ್ ಎಲ್ಲ ತುಂಬಾ ಕಡಿಮೆ ಬರ್ತಾ ಉಂಟು, 100 ವ್ಯೂಸ್ ಆ ತರ ಬರ್ತಾ ಉಂಟು ಅಂತ ಹೇಳಿ ಯೂಟ್ಯೂಬ್ ಅನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ. ಬೇರೆ ಯೂಟ್ಯೂಬರ್ಸ್ ಅನ್ನ ನೋಡಿ ಅವ್ರು ಯಾವ ರೀತಿ ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಈಗ ಸ್ಟಾರ್ಟಿಂಗ್ ನೀವು ಅವರದ್ದು ಕಾಪಿ ಮಾಡ್ಬೋದು, ಅಂದ್ರೆ ಫುಲ್ ಆಗಿ ಕಾಪಿ ಮಾಡಬಾರ್ದು. ಅವರು ಜಸ್ಟ್ ಯಾವ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಆ ಟಾಪಿಕ್ ಅನ್ನ ಚೂಸ್ ಮಾಡಬಹುದು, ಬಟ್ ಅದರ ಟೈಟಲ್ ಅನ್ನ ಚೇಂಜ್ ಮಾಡಿ, ಅಥವಾ ನೀವು ಪ್ರೆಸೆಂಟ್ ಮಾಡುವ ಸ್ಟೈಲ್ ಅನ್ನ ಚೇಂಜ್ ಮಾಡಿ, ಅಥವಾ ನೀವು ಫೇಸ್ಲೆಸ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಯೂಟ್ಯೂಬರ್ಸ್ ಈಗ ಫೇಸ್ಲೆಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅವರನ್ನ ನೀವು ಫಾಲೋ ಮಾಡಿ ಅವ್ರು ಯಾವ ರೀತಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಆ ಟಿಪ್ಸ್ ಅನ್ನು ಕೂಡ ನೀವು ಸ್ಟಾರ್ಟಿಂಗ್ ಯೂಸ್ ಮಾಡಿದ್ರೆ ಈಗ ನಾರ್ಮಲ್ ಆಗಿ ಐಡಿಯಾ ಸಿಗ್ತದೆ. ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವು ಇವತ್ತು ವಿಡಿಯೋ ಹಾಕಿ ನಾಳೆನೆ ಮಾನಿಟೈಸೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಗೆ ಪೇಮೆಂಟ್ ಕೂಡ ಬರುದಿಲ್ಲ. ನಿಮ್ಗೆ ಡೈಲಿ ಅಪ್ಲೋಡ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ವೀಕ್ಲಿ 2 days ಅಥವಾ ವೀಕ್ಲಿ 3 days ಅಥವಾ ವೀಕ್ಲಿ 1 day ಆದ್ರೂ ವಿಡಿಯೋವನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬೇಗನೆ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಯೂಟ್ಯೂಬ್ ನ ರೂಲ್ಸ್ ಇರುವುದು 1K ಸಬ್ಸ್ಕ್ರೈಬರ್ಸ್ ಪ್ಲಸ್ 4000 ವಾಚ್ ಹವರ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಸೊ 4000 ವಾಚ್ ಹವರ್ಸ್ ಆಗ್ಬೇಕಂದ್ರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೇದು, ಅಥವಾ ಅಲ್ಲ ಲೈವ್ ಕಂಡಕ್ಟ್ ಮಾಡಿದ್ರು ಸಹ 4000 ವಾಚ್ ಹವರ್ಸ್ ಅನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.